ಕೋರ್ಟ್ ಮುಂದೆ ಇನ್ನೂ ಕೂಡ ಅರ್ಜಿ ಬಂದಿಲ್ಲ, ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತ ಜಡ್ಜ್ ಹೇಳಿದ್ದಾರಂತೆ. ವಕೀಲರಿಗೆ ನ್ಯಾಯಮೂರ್ತಿ ಗಜಾನನ ಭಟ್ ಸೂಚನೆ ಕೊಟ್ಟಿದ್ದಾರಂತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಲ್ಲ, ಆ ಕಾರಣಕ್ಕಾಗಿ ಈಗಾಗಲೇ ಬೆಳಗಾವಿಯ JMFC ಕೋರ್ಟ್ ಈ ಆದೇಶವನ್ನು ಮಾಡಿದೆ. ಇದು ಜನಪ್ರತಿನಿಧಿಗಳ ನಡುವೆ ನಡೆದಿರುವಂತಹ ಪ್ರಕರಣ ಆಗಿರೋದ್ರಿಂದ ದೂರುದಾರರು ಕೂಡ ಜನಪ್ರತಿನಿಧಿಗಳೇ, ಇಲ್ಲಿ ದೂರು ದಾಖಲಾಗಿರುವುದು ಜನಪ್ರತಿನಿಧಿಗಳ ವಿರುದ್ಧವೇ. ಸೊ ಹೀಗಾಗಿ ಈ ಪ್ರಕರಣವನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ. ಸೊ ಹೀಗಾಗಿ ಈ ಕೇಸ್ನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ಸಲ್ಲಿಕೆ ವರ್ಗಾವಣೆ ಆಗಬೇಕಾಗತ್ತೆ. ಅಲ್ಲಿಂದ ಮೇಲ್ ಮಾಡ್ತಾರೋ ಇನ್ನೊಂದು ಬೇರೆ ರೂಪದಲ್ಲಿ ಕಳಿಸ್ತಾರೋ ನೋಡಬೇಕಾಗಿದೆ. ಬೆಳಗಾವಿಯ JMFC ಕೋರ್ಟಿಂದ ರವಾನೆಯಾಗುವಂಥ ವರ್ಗಾವಣೆಯಾಗುವಂಥ ಪ್ರಕರಣ ಅಧಿಕೃತವಾಗಿ ಇವರಿಗೆ ಬರಬೇಕಾಗಿದೆ. ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಬಂದಿಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇನ್ನೂ ತಲುಪಿಲ್ಲ. ನೀವೆಲ್ಲ ಬಂದಿದ್ದೀರಿ ಹೌದು, ಆದರೆ ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದಾರಂತೆ. ಸೊ ಈಗ 3 ಗಂಟೆ 20 ನಿಮಿಷ ಆಗ್ತಾ ಇದೆ, ಇನ್ನೂ ಟೈಮ್ ಇದೆ. 4 ಗಂಟೆ ಹೊತ್ತೊತ್ತಿಗೆ ಅಥವಾ 4 ಗಂಟೆ ಅಷ್ಟೊತ್ತಿಗೆ ಪ್ರಕರಣದ ವರ್ಗಾವಣೆಯಾಗಿರುವಂಥ ರೂಪದಲ್ಲಿ ಬರಬಹುದು. ಆನಂತರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ. ಒಂದು ಕಡೆ CT ರವಿ ಬೆಳಗಾವಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪೊಲೀಸರೇ ಅವರನ್ನು ಕರೆದುಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತ ಮಧ್ಯಂತರ ಅಥವಾ ಜಾಮೀನಿಗಾಗಿ ಅರ್ಜಿ ಹಾಕಿರುವಂಥ CT ರವಿ ಅವರ ಪರವಾಗಿ ವಕೀಲರು ಕೂಡ ಹಾಜರಾಗಲಿಕ್ಕೆ ಬಂದಿದ್ದಾರೆ. ಅಶೋಕ್ ಹಾರ್ನಳ್ಳಿ ಹಿರಿಯ ವಕೀಲರವರು, ಅವರು CT ರವಿಯ ಪರವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಹಿರಿಯ ನ್ಯಾಯವಾದಿಗಳವರು ಕೂಡ ಅವರು ವಿಚಾರಣೆಯಲ್ಲಿ ಭಾಗವಹಿಸ್ತಾರೆ. ವಾದ ಪ್ರತಿವಾದವನ್ನು ಆಲಿಸಬೇಕಾಗತ್ತೆ. ಅಶೋಕ್ ಹಾರ್ನಳ್ಳಿ ತಮ್ಮ ಕ್ಲೈಂಟ್ ಪರವಾಗಿ ಮಂಡಿಸುವಂಥ ವಾದ ಹೇಗಿರುತ್ತೆ, ಜಾಮೀನು ಯಾವ ಕಾರಣಕ್ಕಾಗಿ ಕೊಡಬೇಕಾಗತ್ತೆ, ಇಲ್ಲಿ CT ರವಿಯ ಪಾತ್ರ ಎಷ್ಟಿದೆ ಎಷ್ಟಿಲ್ಲ, CT ರವಿ ಹೇಳಿದ್ದಾರೋ ಹೇಳಿಲ್ವೋ ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಅಶೋಕ್ ಹಾರ್ನಳ್ಳಿಯವರು ಮಾಡ್ತಾರೆ. ಜೊತೆಗೆ ಒಬ್ಬ ಮಹಿಳೆ ಸಚಿವರಾಗಿದ್ದಾರೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಇಂಥ ಪದಪ್ರಯೋಗ ಆಗಿದೆಯಲ್ಲ, ಯಾವ ಕಾರಣಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿಗಳಿಗೆ ಬೇಲನ್ನು ಕೊಡಬೇಡಿ, ಜಾಮೀನನ್ನು ಕೊಡಬೇಡಿ ಅಂತ ಹೇಳಿ ಪ್ರತಿವಾದ ನಡೆಯುತ್ತೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಅಂತಿಮವಾಗುತ್ತೆ. ಒಂದು ವೇಳೆ ಇವತ್ತೇ ವಾದ ಮತ್ತು ಪ್ರತಿವಾದ ಪೂರ್ಣಗೊಂಡ್ರೆ CT ರವಿಗೆ ಜಾಮೀನು ಸಿಗಬೇಕೋ ಬೇಡವೋ ಅಂತ ನಿರ್ಧಾರ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ, ಸುದೀರ್ಘವಾದಂಥ ವಾದ ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಹೇಳಿ ಕೇಳಿ ಇದು ಇಡೀ ರಾಜ್ಯದಲ್ಲಿ ರಾಜಕೀಯವಾಗಿ ಸೆನ್ಸೇಷನ್ ಉಂಟು ಮಾಡಿರುವಂಥ ಪ್ರಕರಣ ಆಯಿತು. ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಿಲ್ಲ, ಸಾಮಾನ್ಯ ಮಾತುಗಳೂ ಅಲ್ಲ, ಸಾಮಾನ್ಯ ಜಾಗದಲ್ಲಿ ನಡೆದಿರುವಂಥ ಘಟನೆಯೂ ಅಲ್ಲ. ಅತ್ಯಂತ ಪವಿತ್ರವಾದ ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವೇನು ಕರಿತೀವಿ, ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಹೀಗಾಗಿ ಇಂದಿನ ಅನೇಕ ಉಲ್ಲೇಖಗಳಿರುತ್ತೆ. ಈ ರಾಜ್ಯದ ಇತಿಹಾಸದಲ್ಲಿ ಹೀಗೆ ಈ ಹಂತಕ್ಕೆ ಬಂದು ನಿಂತಿರೋದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಹಿಂದೆ ನಡೆದಿದ್ದಾವೆ ಘಟನೆಗಳು, ನಡೆದಿದ್ದಾವೆ. ಬಟ್ ಆ ಘಟನೆಗೂ ಈ ಘಟನೆಗೂ ತುಂಬ ವ್ಯತ್ಯಾಸ ಇದೆ. ರಾಜಕೀಯ ಕಾರಣಕ್ಕಾಗಿ ಜಟಾಪಟಿಗಳು ನಡೆದಿರೋದನ್ನು ನೋಡಿದ್ದೇವೆ. ಈ ರಾಜ್ಯದ ಜನ ಕೂಡ ಸಾಕ್ಷೀಭೂತರಾಗಿದ್ದಾರೆ. ಹೇಗೆ ಅನರ್ಹಗೊಳಿಸಿದಾಗ ಅವರ ಜಂಪಿಂಗ್ ಏನಿತ್ತು, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಸೇರಿದಾಗ ಅನರ್ಹತೆ ಪ್ರಕರಣವಾದಾಗ ಗೂಳಿಹಟ್ಟಿ ಶೇಖರ್ ಒಬ್ಬ ಶಾಸಕರಾಗಿದ್ದರು, ಅವರ ಬಟ್ಟೆಯನ್ನು ಹರಿದಾಕಿ ಇಡೀ ಸದನದಲ್ಲಿ ನಿಂತ್ಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಆ ರಾಜಕೀಯ ಹೋರಾಟದ ಹಿನ್ನೆಲೆಯಲ್ಲಿ ನಡೆದಿರುವಂಥ ಕಥೆಗಳು ಬೇರೆ, ಘಟನೆಗಳು ಬೇರೆ. ಇಲ್ಲಿ ಒಬ್ಬ ಹೆಣ್ಣು ಮಗಳು ಸಚಿವೆಯ ವಿರುದ್ಧವೇ ಹೀಗೆ ಹೀನಾಮಾನವಾಗಿ ಮಾತನಾಡಿರುವಂಥ ಪ್ರಕರಣ ಇದು. ಕೋರ್ಟ್ ಅಡ್ಜರ್ನ್ ಆಗಿರುವಂಥ ಸಂದರ್ಭದಲ್ಲಿ ನಡೆದಿರೋದ್ರಿಂದ ಕಲಾಪ ಅಡ್ಜರ್ನ್ ಆಗಿರುವಂಥ ಸಂದರ್ಭದಲ್ಲಿ ನಡೆದಿದೆ ಈ ಘಟನೆ. ಸೊ ಈಗ ನಮ್ಮ ಖಾಸಗಿ ಚಾನಲ್ಗಳ
ಕ್ಯಾಮ್ರಾಗಳಲ್ಲಿ ಇರೋದಿಲ್ಲ. ಇದನ್ನು ನಾವು ಬಹಳ ಗಮನಿಸಬೇಕು. ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಿಧಾನಸಭೆಯ ಸ್ಪೀಕರ್ ಆಗಿದ್ದ ವೇಳೆ ಆರಂಭ ಮಾಡಿದಂಥ ಒಂದು ಸಂಪ್ರದಾಯ. ನಮ್ಮ ಎಲ್ಲ ಚಾನೆಲ್ಗಳನ್ನು ಹೊರಗಿಟ್ಟು, ಖಾಸಗಿ ಚಾನೆಲ್ಗಳನ್ನು ಹೊರಗಿಟ್ಟು ತಮ್ಮದೇ ಸರ್ಕಾರಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿ ಅದರಿಂದ ಬಂದಿರುವಂಥ ಫೀಡ್ಗಳನ್ನು ಟೆಲಿಕಾಸ್ಟ್ ಮಾಡಿ ಅಂತ ಆರಂಭ ಮಾಡಿದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅದು ಇತಿಹಾಸದಲ್ಲಿ ಉಳಿಯುತ್ತೆ. ಈಗ ವಿಧಾನ ಪರಿಷತ್ತಿನಲ್ಲೂ ಕೂಡ ಅದೇ ಸಂಪ್ರದಾಯವನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ನೋಡಿ, ದೂರದ ಸರ್ಕಾರಿ ಕ್ಯಾಮ್ರಾ ಇದು. ನಾವೊಂದು ಸ್ವಾರಸ್ಯಕರ ಘಟನೆಗಳನ್ನು ಸೆರೆ ಹಿಡಿಯುವ ಕಾರಣಕ್ಕಾಗಿ ನಮ್ಮ ಕ್ಯಾಮ್ರಾಗಳನ್ನು ಗ್ಯಾಲರಿಲಿ ಹಾಕಿರ್ತಿದ್ವಿ ನಾವು. ಅದು ಸ್ಪೀಕರ್ ಗ್ಯಾಲರಿನೋ ಅಥವಾ ಸೈಡಿನ 2 ಗ್ಯಾಲರಿಗಳಲ್ಲೋ ಹಾಕಿರ್ತಿದ್ವಿ. ಘಟನೆ ನಡೆದಾಗ ಖಂಡಿತವಾಗೂ ನಾವು ಕ್ಯಾಪ್ಚರ್ ಮಾಡೇ ಮಾಡ್ತಿದ್ವಿ. ಈಗ ನೋಡಿ, ಸರ್ಕಾರಿ ಕ್ಯಾಮರಾ ಅದು. ಅವರೆಷ್ಟು ರೆಕಾರ್ಡ್ ಮಾಡಿದ್ದಾರೋ ಅಷ್ಟನ್ನು ಮಾತ್ರ ತೋರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರು ಹೇಳಿಲ್ಲ ಅಂತಿದ್ದಾರೆ, ಇವರು ಹೇಳಿದರು ಅಂತಿದ್ದಾರೆ. ಕಾಂಗ್ರೆಸ್ನವರು ನಾವು ಕೇಳಿಸ್ಕೊಂಡಿದ್ದೇವೆ ಅವರು ಹೇಳಿದ್ದಾರೆ ಅಂತ. ಬಟ್ ಇಲ್ಲಿ ಬಿ ಜೆ ಪಿಯವರು ಇಲ್ಲ, ನಾನು ಪಕ್ಕದಲ್ಲಿದ್ದೆ, ಅದು ಕೇಳಿಸ್ಕೊಳ್ಳಿಲ್ಲ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ವಿ, ಇನ್ಯಾವುದೋ ವಿಚಾರ ಮಾತಾಡಿದ್ದು ಕೇಳಿಸ್ಕೊಂಡ್ವಿ, ಇದು ನಾನು ಕರೆಕ್ಟಾಗಿ ಕೇಳಿಲ್ಲ ಅಂತಿದ್ದಾರೆ. ನೋಡಿ, ವಿವಾದ ಆದಾಗ, ಪ್ರಕರಣ ದಾಖಲಾಗಿದ್ದಾಗ ಅನೇಕರು ಇದನ್ನು ಹೀಗೆ ಜಾರಿಕೊಳ್ಳೋದು ಉಂಟು. ಹೌದು ಅಂತಲೂ ಹೇಳೋದಿಲ್ಲ, ಇಲ್ಲ ಅಂತಲೂ ಹೇಳೋದಿಲ್ಲ. ಅದೇ ನಮ್ಮ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದ್ದರೆ ಎಷ್ಟು ಸ್ಪಷ್ಟವಾಗಿರ್ತಿತ್ತು. ಜನರ ಮುಂದೆ ಇರುವ ಸತ್ಯವನ್ನು, ಯಾರ ಪರವೂ ಇಲ್ಲ ಯಾರ ವಿರುದ್ಧವೂ ಇರೋ ಸತ್ಯವನ್ನು ಹೇಳ್ತಿದ್ವಿ. ಕೆಲವೇ ಕ್ಷಣಗಳಲ್ಲಿ ಸಿ ಟಿ ರವಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ. ಕೋರ್ಟ್ಗೆ ಬಂದಿದ್ದಾರೆ ಸಂತೋಷ್ ಗಜಾನನ್ ಭಟ್ ನ್ಯಾಯಮೂರ್ತಿಗಳವರು. ಘನತೆವೆತ್ತ ನ್ಯಾಯಮೂರ್ತಿಗಳು ಆಗಮನ ಆಗಿದೆ. ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಕೂಡ ಹಾಜರಾಗಿದ್ದಾರೆ. ಇನ್ನು ಸಿ ಟಿ ರವಿ ಪರವಾಗಿ ವಾದ ಮಂಡಿಸ್ತಾರೆ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ. ಇಲ್ಲಿ ವಾದ ಮತ್ತು ಪ್ರತಿವಾದ ನಡೆಯುತ್ತೆ. ಇವತ್ತು ಸಿ ಟಿ ರವಿಗೆ ಒಂದು ಕ್ರೂಷಿಯಲ್ ಡೇ. ಸಿ ಟಿ ರವಿಗೆ ಜಾಮೀನು ಸಿಗುತ್ತಾ ಇಲ್ವಾ, ಜೈಲ್ ಸೇರ್ತಾರಾ, ಬಹಳ ಕ್ರೂಷಿಯಲ್ ಡೇ ಇವತ್ತು. ಒಬ್ಬ ಮಾಜಿ ಸಚಿವ, ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥ ಒಬ್ಬ ವ್ಯಕ್ತಿ, ಬಿಜೆಪಿಯಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಸಿ ಟಿ ರವಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿ. ಜೊತೆಗೆ ಅವರ ಹುದ್ದೆಯನ್ನು ಕೂಡ ಕಳೆದುಕೊಂಡರು. ಅದು ಬೇರೆ ಬೇರೆ ರಾಜಕೀಯ ಕಾರಣಗಳಿರುತ್ತೆ. ಸಂಘಟನಾತ್ಮಕ ದೃಷ್ಟಿಯಿಂದ ಅವರ ಪಕ್ಷ ತೆಗೆದುಕೊಂಡಿರುವಂಥ ತೀರ್ಮಾನ. MLC ಮಾಡಿದ್ದಾರೆ. ಒಬ್ಬ ಸಿ ಟಿ ರವಿ ಹೇಳಿ ಕೇಳಿ ವಾಕ್ಚತುರ ಅಂತ ಕರೆಸ್ಕೊಂಡಂಥವರು, ಮಾತಿನಲ್ಲಿ ಬಹಳ ಹಿಡಿತವನ್ನು ಹೊಂದಿದಂಥವರು ಸಿ ಟಿ ರವಿ. ಮೇಲ್ಮನೆಯಲ್ಲಿದ್ದರೆ ಸಿ ಟಿ ರವಿ BJP ಪಕ್ಷಕ್ಕೆ ಒಂದು ಬಲ ಬರುತ್ತೆ, ಒಂದು ಶಕ್ತಿ ಬರುತ್ತೆ, ಚೆನ್ನಾಗಿ ಮಾತನಾಡ್ತಾರೆ, ಸಬ್ಜೆಕ್ಟ್ಗಳನ್ನು ಮಾತನಾಡ್ತಾರೆ ಅಂತ. ಆ ಮಾತಿನ ಬರದಲ್ಲಿ, ಮಾತಿನ ಓಘದಲ್ಲಿ ನೀಡಿರುವಂಥ ಒಂದು ಹೇಳಿಕೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಿ ಟಿ ರವಿಯ ವಿಚಾರ ಸದ್ದು ಮಾಡ್ತಾ ಇದೆ. ಇದನ್ನು BJP ಯಾವ ರೀತಿ ತೆಗೆದುಕೊಳ್ಳುತ್ತೋ, ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಳ್ಳುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಜನರ ನಿರೀಕ್ಷೆ ಇರುವಂಥದ್ದು, ಕುತೂಹಲ ಇರುವಂಥದ್ದು ಕೋರ್ಟ್ನಲ್ಲಿ ಸಿ ಟಿ ರವಿಯ ಈ ಘಟನೆಯನ್ನು ಕೋರ್ಟ್ ಯಾವ ರೀತಿ ತೆಗೆದುಕೊಳ್ಳುತ್ತೆ. ಮಹಿಳೆಯ ಮಾನಾಪಮಾನದ ಪ್ರಶ್ನೆ ಇದು. ಪವಿತ್ರ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಡೆದಿರುವಂಥ ಘಟನೆ ಇದು. ಅವರು ಹೇಳಿದ್ದಾರೋ ಹೇಳಿಲ್ವೋ ಅದನ್ನು ಕಡ್ಡಿ ತುಂಡು ಮಾಡಿದ ಹಾಗೆ ಇವತ್ತೇ ಕೋರ್ಟ್ ಒಂದು ಕನ್ಕ್ಲೂಷನ್ಗೆ ಬರುತ್ತೆ ಅಂತ ನಾವ್ಯಾರೂ ನಿರೀಕ್ಷೆ ಮಾಡ್ತಾ ಇಲ್ಲ. ಸಾಮಾನ್ಯ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇಲ್ಲ. ಇಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂಥದ್ದು, ಇಂಥ ಪರಿಸ್ಥಿತಿಯಲ್ಲಿ ಕೋರ್ಟ್ನ ಅಬ್ಸರ್ವೇಷನ್ ಹೇಗಿರುತ್ತೆ, ಕೋರ್ಟ್ ಯಾವ ಆ್ಯಂಗಲಲ್ಲಿ ಇದನ್ನು ನೋಡುತ್ತೆ, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಇದು ರಾಜ್ಯದ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ನಡೆದಿರುವಂಥ ಒಂದು ಘಟನೆ. ಶಾಶ್ವತವಾಗಿ ಕಪ್ಪು
ಚುಕ್ಕೆಯ ರೀತಿಯಲ್ಲಿ ಗೋಚರವಾಗುತ್ತೆ. ಬಟ್ ಕೋರ್ಟ್ ಇದನ್ನು ಆ ಪ್ರಜಾಪ್ರಭುತ್ವದ ದೇಗುಲ ವಿಧಾನ ಪರಿಷತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಮೆರಿಟ್ಸು ಮತ್ತು ಡಿಮೆರಿಟ್ಸ್ಗಳನ್ನು ನೋಡಿದಾಗ, ಯಾರು ಹೇಳಿದ್ದಾರೆ ಹೇಳಿಲ್ಲ ಅನ್ನೋದನ್ನು ನೋಡಿದಾಗ ಮುಂದೆ ತೆಗೆದುಕೊಳ್ಬೇಕಾಗತ್ತೆ. ವಿಧಾನ ಪರಿಷತ್ತಿನಲ್ಲಿ ನಡೆದಿರುವಂಥ ಘಟನೆಯ ನಂತರದಲ್ಲಿ ನಡೆದಿರುವಂಥ ಅನೇಕ ಸಂಗತಿಗಳಿದ್ದಾವೆ. ಸಿ ಟಿ ರವಿ ಆಚೆ ಬಂದ ಮೇಲೆ ಒಂದು ತಂಡ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಯಿತು. ಅಲ್ಲಿದ್ದ ಮಾರ್ಷಲ್ಗಳವರನ್ನು ತಡೆದು ನಿಲ್ಲಿಸಿ ಸಿ ಟಿ ರವಿಯನ್ನು ಬಚಾವ್ ಮಾಡಿದ್ರು. ಆ ನಂತರದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು, ಯರಗಟ್ಟಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು, ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು. ಇದರಿಂದ ಬೇಸತ್ತ ಸಿ ಟಿ ರವಿ ಆಕ್ರೋಶಭರಿತರಾಗಿ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದಿರಿ, ನೀವು ಯಾವ ಕಾರಣಕ್ಕಾಗಿ ತಂದಿದ್ದೀರಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ವಿಡಿಯೋ ಕೂಡ ವೈರಲ್ ಆಗಿದೆ. ಇನ್ನು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಯಾವ ಪೊಲೀಸರೂ ಇಲ್ಲದೆ